ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನ್ಯಾಯಾಧೀಶರ ದಿಢೀರ್ ಭೇಟಿ. ಶಾಲೆಯ ಅವ್ಯವಸ್ಥೆ ಕಂಡು ಸ್ವತಃ ಜಡ್ಜ್ಗಳೇ ಶಾಕ್. ಕರ್ನಾಟಕದಲ್ಲಿ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಕರ್ನಾಟಕ ಸರ್ಕಾರದ ವತಿಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನ ನಡೆಸಲಾಗುತ್ತದೆ ಕಣ್ರಿ. ಇವುಗಳಲ್ಲಿ ಉಚಿತ ವಸತಿ, ಊಟ ಮತ್ತು ಪಠ್ಯಪುಸ್ತಕಗಳ ಸೌಲಭ್ಯಗಳು ಸಿಗುತ್ತವೆ. ಆದರೆ ಇಂಥ ಶಾಲೆಯ 55 ಮಕ್ಕಳು ಆಹಾರ ಸೇವಿಸಿ ಆಸ್ಪತ್ರೆ ಸೇರಿರುವ ಘಟನೆ ರಾಯಚೂರಿನ ಸಿನ್ನೂರು ತಾಲೂಕಿನಲ್ಲಿ 2 ದಿನಗಳ ಹಿಂದೆ ನಡೆದಿತ್ತು. ಈ ವಿಚಾರವಾಗಿ ವಾರ್ಡನ್ಗೂ ಸಸ್ಪೆಂಡ್ ಮಾಡಲಾಗಿತ್ತು. ಆದರೆ ಸ್ವತಃ ಸಿಂಧನೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವ್ಯವಸ್ಥೆ ಕಂಡು ಸ್ವತಃ ನ್ಯಾಯಾಧೀಶರೇ ಶಾಕ್ ಆಗಿರುವ ಘಟನೆ ನಡೆದು ಹೋಗಿದೆ ನೋಡಿ. ಸಿನ್ನೂರಿನ ಬಳ್ಳಾರಿ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇತ್ತೀಚೆಗೆ ಕಲುಷಿತ ಉಪಹಾರ ಸೇವಿಸಿ ಸುಮಾರು 55ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ರು. ಇದನ್ನ ಗಂಭೀರವಾಗಿ ಉಚ್ಚ ನ್ಯಾಯಾಲಯ ಪರಿಗಣಿಸಿದೆ. ಅಲ್ಲದೆ ಬಾಲ ನ್ಯಾಯಮಂಡಳಿ ಸಮಿತಿಯಿಂದ ಖುದ್ದು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ವಾಸ್ತವಾಂಶ ವರದಿ ಸಲ್ಲಿಸುವಂತೆ ನ್ಯಾಯಾಧೀಶರಿಗೆ ಸೂಚನೆ ನೀಡಿದೆ. ಇದೇ ಕಾರಣಕ್ಕೆ ಸಿನ್ನೂರಿನ ಜಡ್ಜ್ಗಳೆಲ್ಲ ವಸತಿ ಶಾಲೆಗೆ ದಿಢೀರಂತ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿದಾಗ ಪ್ರತಿಯೊಬ್ಬರು ಹೌಹಾರಿದ್ದಾರೆ ನೋಡಿ. ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಸೋಮಶೇಖರ್ ಎ ನೇತೃತ್ವದಲ್ಲಿ ನ್ಯಾಯಾಧೀಶರಾದ ರೂಪಾ ಡಿ ವಗ್ಗ, ನ್ಯಾಯಾಧೀಶೆ ಸರಸ್ವತಿ ಹೊಟ್ಕರ್ ಹಾಗೂ ನ್ಯಾಯಾಧೀಶ ವಿಜಯ್ ಕುಮಾರ್ ಹಾಗೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕೆ ಭೀಮನ್ಗೌಡ, ನ್ಯಾಯವಾದಿ ಖಾಜಿ ಮಲಿಕ್ ಒಳಗೊಂಡ ತಂಡವು ಬುಧವಾರ ಸಂಜೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ರಾತ್ರಿ ಹೊತ್ತು ಮಕ್ಕಳ ಕಳಪೆ ಆಹಾರ ತಯಾರಿಕೆ. ಕಳಪೆ ಆಹಾರ ನೋಡಿ ಗರಂ ಆದ ನ್ಯಾಯಾಧೀಶರು. 2 ದಿನಗಳ ಹಿಂದಷ್ಟೇ ಮಕ್ಕಳು ಇದೇ ರೀತಿಯ ಆಹಾರ ಸೇವಿಸಿ ಇನ್ನೂ ಚಿಕಿತ್ಸೆ ಪಡೆಯುತ್ತಿವೆ. ಆದ್ರೆ ಈ ಮಧ್ಯೆ ನ್ಯಾಯಾಧೀಶರ ಭೇಟಿಯ ವೇಳೆಯೂ ಅಂಥದ್ದೇ ಕಳಪೆ ಆಹಾರ ತಯಾರಿಸಲಾಗಿತ್ತು ನೋಡಿ. ರಾತ್ರಿ ಊಟಕ್ಕೆ ಸಿದ್ಧಪಡಿಸಿದ ಅನ್ನ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿತ್ತು. ಸರಿಯಾಗಿ ಬೇಯಿಸಿದ ಕಪ್ಪು ಮತ್ತು ಗಟ್ಟಿ ಅನ್ನ, ಅಕ್ಕಿಯಲ್ಲಿ ಹುಳುಗಳು, ಕಲುಷಿತ ಪದಾರ್ಥಗಳು ಕಂಡುಬಂದವು. ಇಂಥ ಅನ್ನ ತಿನ್ನಲು ಸಾಧ್ಯವೇ? ನಿಮ್ಮ ಮಕ್ಕಳಿಗೆ ಇಂಥ ಊಟ ಕೊಡ್ತೀರಾ ಎಂದು ಪ್ರಾಚಾರ್ಯ ರಾಘವೇಂದ್ರ ಕವಿತಾಳ್ ಹಾಗೂ ಅಡಿಗೆದಾರನನ್ನ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಸೋಮಶೇಖರ್ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು ನೋಡಿ. ವಿಸಿಟ್ ಮಾಡಿ ಮೊರಾರ್ಜಿ ಹಾಸ್ಟೆಲ್ಗೆ ಮೊನ್ನೆ ಮಕ್ಕಳು ಸುಮಾರು 55 ಅಧಿಕ ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಆ ದುರ್ಘಟನೆ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದ ಮತ್ತು ನೀವು ಅದನ್ನು ಗ್ರೌಂಡ್ ರಿಪೋರ್ಟ್ ಕೇಳಿದ್ದಾರೆ. ಇಮಿಡಿಯೇಟಾಗಿ ನಾವು ಮತ್ತು ನಮ್ಮ ಸಹೋದರ ನ್ಯಾಯಾಧೀಶರು ಮತ್ತು ನಮ್ಮ ಸಂಘದ ವಕೀಲ ಸಂಘದ ಅಧ್ಯಕ್ಷರೆಲ್ಲ ಸೇರಿ ಬಂದ್ವಿ. ನೇರವಾಗಿ ನಾವು ಅಡುಗೆ ಮನೆಗೆ ಹೋದ್ವಿ, ಅನ್ನದ ಪಾತ್ರೆ ನೋಡಿದ್ವಿ. ಅದು ತುಂಬ ತೀರಾ ಕೆಟ್ಟದಾಗಿ ಮಾಡಿದ್ದಾರೆ. ಅದನ್ನು ಮನುಷ್ಯರು ತಿನ್ನಕ್ಕೆ ಯೋಗ್ಯ ಅನ್ನ ಅಲ್ಲ. ಮಕ್ಕಳೊಂದಿಗೆ ಚರ್ಚೆ ನಡೆಸಿ ಸರಿಪಡಿಸುವ ನಿರ್ಧಾರ. ಜಿಲ್ಲಾಡಳಿತ ವಿರುದ್ಧ ಬೇಸರ ವ್ಯಕ್ತಪಡಿಸಿದ ನ್ಯಾಯಾಧೀಶರು. ಹೌದು, ಪ್ರತಿನಿತ್ಯ ಮೆನು ಪ್ರಕಾರ ಉಪಹಾರ ಹಾಗೂ ಊಟ ಒದಗಿಸುವುದು, ಶುಚಿ ಹಾಗೂ ರುಚಿ ಆಹಾರ, ಶಾಲೆಯಲ್ಲಿ ಸರ್ಕಾರದಿಂದ ಒದಗಿಸಲಾಗುವ ವಿವಿಧ ಸೌಲಭ್ಯಗಳ ಕುರಿತು ನ್ಯಾಯಾಧೀಶರು ಮಕ್ಕಳೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿದ್ರು. ಹಾಗೆ ಮಕ್ಕಳಿಂದ ಮಾಹಿತಿ ಕೂಡ ಪಡೆದುಕೊಂಡ್ರು. ಶಾಲೆಯ ಅವ್ಯವಸ್ಥೆ ಕುರಿತು ಮಕ್ಕಳು ನ್ಯಾಯಾಧೀಶರ ಮುಂದೆ ಅನಾವರಣಗೊಳಿಸಿದ್ರು. ಮಕ್ಕಳ ಆಹಾರದ ಗುಣಮಟ್ಟ ನೋಡಿದ ಮಾತೃ ಹೃದಯಿ ನ್ಯಾಯಾಧೀಶರು ನೇರವಾಗಿ ತಮಗೆ ಫೋನ್ ಮಾಡುವಂತೆ ಹೇಳ್ಕೊಂಡ್ರು ನೋಡಿ. ಜನ ಸುಮಾರು 500 ಚಿಲ್ಲರೆ ಮಕ್ಕಳಿದ್ದಾರೆ. ಇದೇ ಥರ ಊಟ ಮತ್ತು ಈ ಥರ ವ್ಯವಸ್ಥೆ ಮುಂದುವರೆದರೆ ಈ ಮಕ್ಕಳು ಎಲ್ಲ ಆರೋಗ್ಯದಲ್ಲ, ಜೀವಕ್ಕೆ ಅಪಾಯ ಅಂತ ಇದೆ ನನ್ನ ಭಾವನೆ. ಇದನ್ನು ನಾವಂತೂ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕೂಡಲೇ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಅಡುಗೆಯವರಲ್ಲಿ ಯಾರೋ ಸ್ಕ್ಯಾವೆಂಜರ್ ಕೈಲಿ ಅಡುಗೆ ಮಾಡಿಸ್ತಾ ಇದ್ದಾರೆ. ಭಾಳ ವಿಪರ್ಯಾಸ ಇದು. ಇಂಥ ಒಂದು ಹೀನಮಯ ಕೃತ್ಯಗಳು ಈ ಥರ ನಡೀಬಾರ್ದು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಮೊದಲು ನಡೆದ ಘಟನೆಗೆ ಸಂಬಂಧಿಸಿದಂತೆ ವಾರ್ಡನ್ ಹಾಗೂ ಅಡಿಗೆದಾರನನ್ನ ಅಮಾನತು ಮಾಡಿದ್ರು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದು ಖಡಕ್ ಸೂಚನೆ ನೀಡಿದ್ರು ನೋಡಿ. ಅಡುಗೆ ಮನೆಗೆ ಹೋಗಿ ಅನ್ನ ನೋಡಿದಾಗ ತೀರಾ ಕೆಟ್ಟದಾಗಿತ್ತು ಕಣ್ರಿ.
ಇಂಥ ಅಡಿಗೆ ಊಟ ಮಾಡಿದರೆ ಜೀವಕ್ಕೆ ಅಪಾಯ. ನ್ಯಾಯಾಧೀಶರ ಭೇಟಿ ಸಂದರ್ಭದಲ್ಲಿ ಕಂಡ ಬಂದ ವಾಸ್ತವಾಂಶದ ವರದಿ ಹೈಕೋರ್ಟ್ಗೆ ಸಲ್ಲಿಸ್ತೇನೆ ಅಂತ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಹೇಳಿಕೊಂಡ್ರು. ನಾವು ಹೋಗಿ ಎಲ್ಲ ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಆ ಅನ್ನ ನೋಡಿದಾಗ ಅದು ತಿನ್ನಲಾರದ ಪರಿಸ್ಥಿತಿ. ಯಾಕಂದರೆ ಅವು ಒಂದು ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ಅವು ಇಕ್ಕಿ ಹಾಕಿದ ಒಂದು ರೈಸಿಂದ ಮಾಡಿದ ಆ ಟೈಪ್ ಎಲ್ಲ ಬ್ಲಾಕ್ ಇದೆ. ಆ ಒಂದು ನೋಡಿದಾಗ ಅದು ತೀರಾ ಕೆಳಮಟ್ಟದಿಂದ ಅಕ್ಕಿಯಿಂದ ಮಾಡಿದಂಥ ಅದು ಗೊತ್ತಾಯಿತು. ಇದರಿಂದ ಮಕ್ಕಳ ಬೆಳವಣಿಗೆ ಮತ್ತು ಮುಂದಿನ ಆರೋಗ್ಯ ದೃಷ್ಟಿಯಿಂದ ಭಾಳ ಕಷ್ಟ ಇದೆ. ಈ ಒಂದು ಇಂಥ ಘಟನೆಗಳು ಮುಂದೆ ನಡಿಬಾರದು ಅಂತ ಒಂದು ದೃಷ್ಟಿಯಿಂದ ನಮ್ಮ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಇವತ್ತು ನಾವು ವಿಸಿಟ್ ಕೊಡ್ತೀವಿ. ಇದೇ ವೇಳೆ ಕಳಪೆ ಅಡುಗೆ ಘಟನೆ ನಂತರವೂ ಸುಧಾರಿಸಿಕೊಳ್ಳದ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ಶಾಲೆ ವಿರುದ್ಧ ಎಲ್ಲ ನ್ಯಾಯಾಧೀಶರು ಬೇಸರ ವ್ಯಕ್ತಪಡಿಸಿದ್ರು. 4 ನ್ಯಾಯಾಧೀಶರು ಮುರಾರ್ಜಿ ಶಾಲೆಯ ಮಕ್ಕಳ ಪ್ರತಿ ಶಾಲಾ ಕೋಣೆ, ಅಡುಗೆ ಕೋಣೆ, ಶುಚಿತ್ವ, ನೀರಿನ ಸಮಸ್ಯೆ, ಅಡುಗೆ ಬಳಸುವ ಪದಾರ್ಥ, ಮಕ್ಕಳೊಂದಿಗೆ ಮಾತಾಡಿ ಅಲ್ಲಿನ ಸಮಸ್ಯೆ ತಿಳಿದುಕೊಂಡ್ರು. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಾಗುವುದು ಅಂತ ಹೇಳ್ಕೊಂಡಿದ್ದಾರೆ. ಇದು ಕೇವಲ ಸಿಂಧನೂರು ಮಾತ್ರವಲ್ಲ ಕಣ್ರಿ. ಈ ರೀತಿ ಸರ್ಕಾರದ ವಸತಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇದೇ ರೀತಿ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಿದೆ. ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚರ ವಹಿಸುವ ಅಗತ್ಯತೆ ತುಂಬಾ ಇದೆ. ಬಿಗ್ ಟಿವಿ ಕರ್ನಾಟಕ, ಸಿಂಧನೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.